ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಗಾಳಿಪಟ ಕಾದಂಬರಿಯ 4ನೇ ಭಾಗ. 3ನೇ ಭಾಗದಲ್ಲಿ ಹಸನ್ ಮತ್ತು ಅಮೀರ್ ಅವ್ರ ಕ್ಲೋಸ್ನೆಸ್, ಅವ್ರ ಫ್ರೆಂಡ್ಶಿಪ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಅವರ ಎನ್ಮೀಸ್ ಆಸಿಫ್ ಗ್ಯಾಂಗ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಕಾಬೂಲಲ್ಲಿ ಪೊಲಿಟಿಕಲಿ ಆಗ್ತಾ ಇರೋ ಚೇಂಜ್ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ರು. ಈಗ ಇಲ್ಲಿಂದ ಕತೆ ಮುಂದಕ್ಕೆ ಹೋಗ್ತಿದ್ದೀನಿ. ನಾವು ತುಂಬ ಭಯಪಟ್ಟು ಆ ಗುಡ್ಡದಿಂದ ಕೆಳಗೆ ಇಳ್ಕೊಂಬಂದ್ವಿ. ತುಂಬಿಕೊಂಡೋಗಿದ್ದ ಪೈನ್ ನಟ್ಸ್ ಪಾಕೆಟಲ್ಲಿ ಹಾಗೇ ಇತ್ತು. ಮನೆಗೆ ಬಂದಮೇಲೆ ನಾವು ತುಂಬ ಭಯಪಟ್ವಿ. ಯಾವುದೋ ಒಂದು ದಾರಿ ಸಂದಿಯಲ್ಲೋ ಅಥವಾ ಯಾವುದೇ ಒಂದು ದಾರಿ ತಿರುವಿನಲ್ಲೋ ನಿಂತು ಆಸಿಫ್ ಗ್ಯಾಂಗ್ ನಮ್ಮ ಮೇಲೆ ತುಂಬ ಏನಾದರೂ ಅಘಾಯಿತ್ಯ ಮಾಡ್ತಾರೇನೋ ಅಂತ. ಆದರೆ ಆ ಥರದ್ದು ಏನೂ ನಡೀಲಿಲ್ಲ. ಮತ್ತೊಂದು 2 ವರ್ಷ ಆರಾಮಾಗೇ ನಡೀತು. ಈ 2 ವರ್ಷದಲ್ಲಿ ಕಾಬೂಲಲ್ಲಿ ವುಮೆನ್ ರೈಟ್ಸ್, ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್, ಲಿಬ್ರಲೈಸೇಷನ್, ಗ್ಲೋಬಲೈಸೇಷನ್ ಸುಮಾರು ಪದಗಳು ಬಂದು ಹೋಯಿತು. ವುಮೆನ್ ರೈಟ್ಸ್ ಬಗ್ಗೆ ಎಲ್ಲರ ಬಾಯಲ್ಲೂ ಎಲ್ಲರ ತುಟಿ ಮೇಲೂ ಆಡ್ತಾ ಇತ್ತು. ಎಜುಕೇಷನ್ ಚೆನ್ನಾಗಿತ್ತು. ಈ ರೀತಿ ಕಾಬೂಲಲ್ಲಿ ಸ್ವಲ್ಪ ಚೇಂಜಸ್ ಬರ್ತಾ ಇದ್ದರೆ ನಾವು ಸಾಧಾರಣವಾಗಿ ನಮ್ಮ ಜೀವನ ಕಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಪದೇ ಪದೇ ಒಂದು ಮಾತ್ರ ತುಂಬ ಕಾಡ್ತಾ ಇತ್ತು. ಅವತ್ತು ಆಸಿಫ್ ಅವರು ಬಂದು, ಇವನು ಹಜಾರ ನಿನ್ನನ್ನು ಹೇಗೆ ಮುಟ್ಟೋಕೆ ಬಿಡ್ತೀಯ, ಅವ್ನು ನಿನ್ನ ಜೊತೆ ನೀನು ಹೇಗೆ ಫ್ರೆಂಡ್ಶಿಪ್ ಮಾಡ್ತೀಯಾ ಅಂತ ಕೇಳಿದಾಗ ಮಾತ್ರ ನಾನು ಅವ್ನು ನನ್ನ ಫ್ರೆಂಡ್ ಅಲ್ಲ, ನಮ್ಮ ಸರ್ವೆಂಟ್ ಅಂತ ಅವ್ರ ಹತ್ರ ಗೊಣಗಿದ್ದೆ. ಆದರೆ ನಿಜಕ್ಕೂ ನಾನು ಆಸಿಫ್ನ ಸರ್ವೆಂಟ್ ಥರ ಟ್ರೀಟ್ ಮಾಡಿದ್ನಾ? ಇಲ್ಲ, ನಾನು ಯಾವತ್ತೂ ಸರ್ವೆಂಟ್ ಅಲ್ಲ, ಫ್ರೆಂಡಿಗಿಂತೂ ಹೆಚ್ಚು ಕಮ್ಮಿ ನನ್ನ ತಮ್ಮನಾಗಿ ಟ್ರೀಟ್ ಮಾಡಿದ್ದೀನಿ. ಆದರೆ ಎಲ್ಲರ ಮುಂದೆ ಯಾಕೆ ಆ ಮಾತು ನನಗೆ ಹೇಳಲಿಲ್ಲ? ಅವನಿಗೋಸ್ಕರ ನಾನು ಯಾಕೆ ನಿಲ್ಲಲಿಲ್ಲ? ಇದು ಎಲ್ಲೋ ಒಂದು ಸ್ವಲ್ಪ ತುಂಬ ನೋವಾಗ್ತಾಯಿತ್ತು. ನಮಗೆ ಚಿಕ್ಕಂದ್ರಿಂದನೂ ಅಪ್ಪ ಕೂಡ ಅಷ್ಟು ಭೇದ ಭಾವ ಮಾಡಿ ನಮ್ಮನ್ನು ಬೆಳೆಸಲಿಲ್ಲ. ನಮ್ಮಿಬ್ಬರು ಬರ್ಡೇಗೂ ಬಾಬಾ ಯಾವಾಗಲೂ ಏನೋ ಒಂದು ಗಿಫ್ಟ್ ತರ್ತಾಯಿದ್ರು. ನನಗೆ ಏನು ಬೇಕು ಅಂತ ನಾನು ಕೇಳ್ತಾ ಇದ್ದೆ. ಆದರೆ ಆಸಿಫ್ ಕೇಳ್ತಾ ಇರಲಿಲ್ಲ. ಆದ ಕಾರಣ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವನು ಕೇಳ್ತಾ ಇದ್ದ. ಬರ್ತಾ ಬರ್ತಾ ಇಂಥ ಗಿಫ್ಟ್ ಬೇಕು ಅಂತ ಕೇಳೋದು ಅವನಿಗೆ ಎಂಥದ್ದು ಬೇಕು ಅಂತ ಅವನಿಗೆ ಗೊತ್ತಾಗ್ತಿರ್ಲಿಲ್ಲ. ಆದ ಕಾರಣ ನಮ್ಮ ಅಪ್ಪನೇ ಒಳ್ಳೊಳ್ಳೆ ಗಿಫ್ಟ್ಸ್ ತಂದು ಕೊಡ್ತಾಯಿದ್ರು. ಒಂದು ಸತಿ ಜಾಪನೀಸ್ ಟ್ರಕ್ ಒಂದು ತಂದು ಕೊಟ್ಟಿದ್ರು, ಮತ್ತೊಂದು ಸತಿ ಟ್ರ್ಯಾಕ್ ಸೆಟ್ ತಂದು ಕೊಟ್ಟಿದ್ರು. ಹೀಗೆ ಪ್ರತಿಯೊಂದು ಸತಿನೂ ಅಪ್ಪ ನಮ್ಮ ಬರ್ಡೇಸ್ಗೆ ತುಂಬ ಸರ್ಪ್ರೈಸ್ ಮಾಡ್ತಾಯಿದ್ರು. ನಮ್ಮಿಬ್ಬರಿಗೂ ಪಾಕೆಟ್ ಮನಿ 10 ಅಫ್ಘಾನ್ಸ್ ಕೊಡೋದ್ರಲ್ಲೂ ಅಪ್ಪ ವ್ಯತ್ಯಾಸ ಏನೂ ಮಾಡಲಿಲ್ಲ. ಹಾಗೆ ಪ್ರತಿಯೊಂದು ನೋಡಬೇಕಾದ್ರೆ ನಾನು ಮಾತ್ರ ಯಾಕೆ ಅವತ್ತು ನನಗೆ ಸಮ ಅಂತ ಹೇಳ್ಕೊಳ್ಳೋಕ್ಕಾಗಲಿಲ್ಲ ಹಾಸನ್ನ. ಅವತ್ತೊಂದು ಸತಿ ನಮ್ಮ ಮೈಂಡಲ್ಲಿ ಏನೇ ನಡೆದ್ರೂ ಅಫ್ಘಾನಿಸ್ತಾನಲ್ಲಿ ಮಾತ್ರ ಒಳ್ಳೆ ಬದಲಾವಣೆ ಬಂತು. ರಾಜ ಓಡಿ ಹೋದರು. ಆದರೆ ಹೊಸದಾಗಿ ಬಂದ ಲೀಡರ್ ಕೂಡ ಅದೇ ರಾಜರ ಅರಮನೆಯಲ್ಲಿ ಇದ್ದೇ ನಮಗೆಲ್ಲ ಪರಿಪಾಲನೆ ಮಾಡ್ತಾಯಿದ್ರು. ಇದು ತುಂಬ ಐರನಿ, ತುಂಬ ವ್ಯಂಗ್ಯವಾಗಿ ಅನಿಸುತ್ತೆ ನನಗೆ, ತುಂಬ ತಮಾಷೆಯಾಗೂ ಅನಿಸುತ್ತೆ. ಅವರಾದರೆ ರಾಜರು, ಮೊನಾರ್ಕಿ, ನಮ್ಮನ್ನೆಲ್ಲ ದೋಚ್ಕೋತಿದ್ರು. ಈಗ ಇವರೇನು ಮಾಡ್ತಿದ್ದಾರೆ? ಇವರಾದರೂ ಅಷ್ಟೇ ಅದೇ ರಾಜರ ಅರಮನೆಯಲ್ಲಿದ್ದು ಎಲ್ಲ ರಾಜಭಾರ ಮಾಡಿ ಎಲ್ಲ ಅವರು ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ. ಇದೊಂದು ಕಡೆ ಇದ್ದರೆ ಜನ ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸ್ಯಾಟರ್ಡೇಯಿಂದ ಥರ್ಸ್ಡೇವರೆಗೂ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು. ಪ್ರತಿ ಫ್ರೈಡೇ ಜೀವನ ಎಂಜಾಯ್ ಮಾಡಲಿಕ್ಕಾಗಿ ಇಟ್ಕೊಂಡ್ರು. ಎಲ್ಲ ಫ್ಯಾಮ್ಲೀಸ್ ಕಾರ್ಕಾಲಯಕ್ಕೆ ಬಂದು ಎಂಜಾಯ್ ಮಾಡ್ತಾಯಿದ್ರು. ಹೆಂಗಸರು ಎಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಇರೋ ಎಲ್ಲ ಟ್ರಕ್ಗಳು, ಲಾರಿಗಳ ಮೇಲೆಲ್ಲ ಹತ್ತು ಎಲ್ಲ ಕಡೆ ಓಡಾಡ್ತಾಯಿದ್ರು. ನಮ್ಮ ಕಾಬೂಲ್ ತುಂಬ ಲಾರಿಗಳು ಓಡಾಡ್ತಿದ್ವು. ತುಂಬ ಸಣ್ಣ ಸಣ್ಣ ದಾರಿ ಆದ್ರೂ ಈ ಅಫ್ಘಾನಿಸ್ತಾನ್
ಪಾಶ್ತೂನ್ ಭಾಷೆಯಲ್ಲಿ ಹಿಂದೆ ಹೋಗು ಮುಂದೆ ಬಾ ಅಂತ ಹೇಳಿ ಲಾರಿಗಳಿಗೆ ಗೈಡೆನ್ಸ್ ಕೊಡ್ತಾಯಿದ್ರು. ಆವಾಗ ರಿಯರ್ ವ್ಯೂ ಮಿರರ್ಸ್ ಅಷ್ಟು ಇರಲಿಲ್ಲ, ಅದಷ್ಟು ಅಲ್ಲಿಗೆ ಸೂಟು ಆಗ್ತಾ ಇರಲಿಲ್ಲ. ಅಂಥ ಒಳ್ಳೆ ದಾರಿಗಳಲ್ಲ ಅವು. ಜನ ಎಲ್ಲರೂ ರಂಜಾನ್ ಫಾಸ್ಟಿಂಗ್ ಮಾಡಿ ಈದ್ ಸೆಲೆಬ್ರೇಟ್ ಕೂಡ ಮಾಡಿದ್ವಿ. ಎಲ್ಲರ ಮನೆಗೂ ಹೆಂಗಸರು ಗಂಡಸರು ಮಕ್ಕಳು ಆರಾಮಾಗಿ ಓಡಾಡಿದ್ವಿ. ಅದಾದಮೇಲೆ ಹಸನ್ ಬರ್ಡೇ ಬಂತು. ಅವತ್ತು ಬೆಳಗ್ಗಿಂದ ಏನೇ ಆಟ ಆಡ್ತಾಯಿದ್ರು ಅಪ್ಪ ಯಾವಾಗ ಬಂದು ಕರೀತಾರೆ, ಅವರು ಏನು ಗಿಫ್ಟ್ ತಂದಿರ್ತಾರೆ ಅನ್ನೋದು ಹಸನ್ಗೂ ಕುತೂಹಲ ಇತ್ತು, ಅಷ್ಟೇ ನನಗೂ ಕುತೂಹಲ ಇತ್ತು. ಯಾವಾಗ ಅಪ್ಪ ಏನೇ ಗಿಫ್ಟ್ ತಂದರು ಅಲ್ಲಿ ನಮ್ಮನ್ನ ಕರೆದಾಗ ಏನು ತಂದಿದ್ದಾರೆ ಅಂತ ನಾವು ಮುಂಚೆನೇ ಅವ್ರನ್ನ ಕೇಳ್ತಾ ಇದ್ವಿ. ಅಲ್ಲಿ ನಂಗೆ ಗೊತ್ತಿಲ್ಲ, ಅಪ್ಪ ನನಗೆ ಹೇಳಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡೆ ಅದು ಏನು ಅಂತ ಹೇಳಿಬಿಡ್ತಾಯಿದ್ರು. ಯಾಕಂದರೆ ಅಲ್ಲಿಗೂ ಸುಳ್ಳು ಹೇಳೋಕ್ಕೆ ಬರಲ್ಲ, ಜೊತೆಗೆ ಅಷ್ಟು ಹುಷಾರಾದವನು ಅಲ್ಲ. ಹೀಗಿರುವಾಗ ಅವತ್ತಿನ ದಿನ ಅಲ್ಲಿ ಬಂದು ಕರೆದ್ರು. ಆಗ ಸಾಹೇಬ್ ಕರಿತಾ ಇದ್ದಾರೆ ಬನ್ನಿ ಅಂತ. ನಾವಿಬ್ಬರು ಏನು ತಂದಿದ್ದಾರೆ ಅಂತ ಕುತೂಹಲದಿಂದ ಕೇಳಿದ್ವಿ. ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರು. ಹೇಳು ಅಂತ ಕಲೆ ಬಿದ್ವಿ. ಇಲ್ಲ ನಿಜಕ್ಕೂ ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರ ಕಣ್ಣು ನೋಡ್ತಾ ಇದ್ರೂ ಗೊತ್ತಾಗ್ತಿತ್ತು ಅವ್ರಿಗೆ ನಿಜಕ್ಕೂ ಗೊತ್ತಿಲ್ಲ ಅಂತ. ಸರಿ ನಾವು ಒಳಗೋದ್ವಿ. ಏನೂ ನಮಗೆ ಗಿಫ್ಟ್ ರ್ಯಾಪ್ಡ್ ಪ್ಯಾಕೇ ಕಾಣಿಸ್ಲಿಲ್ಲ. ಬಾಬಾ ಮತ್ತೊಬ್ಬರ ಜೊತೆಗೆ ಹಾಲಲ್ಲಿ ಕೂತಿದ್ರು. ಅಲ್ಲಿ ಕಾಯರ್ ಹಾಕಿ ಸ್ಟೀಮರ್ ಆನ್ ಮಾಡಿಕೊಂಡು ಕೂತಿದ್ರು. ಇಬ್ಬರು ಒಬ್ರ ಮುಖ ಒಬ್ರು ನೋಡ್ಕೊಂಡ್ವಿ. ಅಲ್ಲೋದ್ಮೇಲೆ ಅಪ್ಪ ತುಂಬ ನಕ್ಕೊಂಡು ಕರೆದ್ರು, ಬಾ ಹಸನ್ ಅಂತ. ನನಗೆ ತುಂಬ ಅಸೂಯೆ ಆಯಿತು. ಮುಂದ್ಗಡೆ ಅವರಿಬ್ಬರು ಚೇರ್ ಮೇಲೆ ಕೂತಿದ್ರೆ ಅವ್ರ ಎದುರುಗಡೆ ಹೋಗಿ ನಾವಿಬ್ಬರು ನಿಂತ್ಕೊಂಡ್ವಿ. ನಮ್ಮಿಂದ್ಗಡೆ ಅಲಿ ನಿಂತಿದ್ರು. ಹಸನ್, ನಿನ್ನ ಬರ್ಡೇ ಪ್ರೆಸೆಂಟ್ನ ಮೀಟ್ ಮಾಡು ಅಂತ ಹೇಳಿದ್ರು ಬಾಬಾ. ನಾವು ಏನೇನು ಅಂತ ಒಂಥರ ನೋಡಿದ್ವಿ. ಅವರು ಬ್ರೌನ್ ಸೂಟ್ ಹಾಕ್ಕೊಂಡು ರೆಡ್ ಕಲರ್ ಟೈ ಕಟ್ಕೊಂಡಿದ್ರು. ನೋಡೋದಕ್ಕೆ ಒಳ್ಳೆ ಮ್ಯಾಥಮೆಟಿಕ್ಸ್ ಟೀಚರ್ ಥರ ಕಾಣ್ತಿದ್ರು. ಮತ್ತು ಅಲಿ ಮತ್ತು ಬಾಬಾ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡಿಕೊಂಡ್ರು. ಅದಾದಮೇಲೆ ಬಾಬಾ ಹೇಳಿದ್ರು, ಇವರು ಪ್ಲಾಸ್ಟಿಕ್ ಸರ್ಜನ್ ಅಂತ ಹೇಳಿದ್ರು. ನಾನು ಇಂಡಿಯಾದಿಂದ ಬಂದಿದ್ದೀನಿ, ನನ್ನ ಹೆಸರು ಕುಮಾರ್ ಅಂತ ಅವರು ಪರಿಚಯ ಮಾಡಿಕೊಂಡ್ರು. ಓ ಸರ್ಜನ್ ಅಂತ ಹೇಳಿ ಇವರು ಸ್ವಲ್ಪ ನನಗೆ ಗೊತ್ತಾಯಿತು ಏನು ಅಂತ ಆದರೆ ಹಸನ್ಗೆ ಒಳಿಲಿಲ್ಲ. ಆದರೆ ಇವರು ಏನು ಮಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ನೋಡು, ನಾನು ಎಷ್ಟೊಂದು ಸತಿ ನಿನಗೆ ಬರ್ಡೇ ಗಿಫ್ಟ್ ಕೊಟ್ಟರು ಈ ಸಲ ಬರ್ಡೇ ಗಿಫ್ಟ್ ತುಂಬ ಸ್ಪೆಷಲ್, ನಿನ್ನ ಲೈಫ್ ಲಾಂಗ್ ನಿನ್ನ ಜೊತೆಗೆ ಉಳ್ಕೊಳ್ಳುತ್ತೆ. ಇವರು ಸರ್ಜನ್, ಏನು ತಪ್ಪಿದ್ರೂ ಅದನ್ನ ಕರೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಹಸನ್ ಅವನ ನಾಲ್ಗೆಯಿಂದ ತುಟಿನ ಸವರ್ಕೊಂಡ. ಓ ಅಂತ ಉದ್ಗಾರ ತೆಗೆದ. ತದನಂತರ ಅಂದರೆ ಇದನ್ನು ಸರಿ ಮಾಡಬೇಕಾದ್ರೆ ನನಗೆ ತುಂಬ ನೋವಾಗತ್ತಾ ಅಂತ ಕೇಳ್ದ ಹಾಸನ್. ಡಾಕ್ಟರ್ ಕುಮಾರ್, ಇಲ್ಲ, ಒಂದು ಚೂರು ಗೊತ್ತಾಗಲ್ಲ, ನಾನು ಮೆಡಿಸಿನ್ ಕೊಟ್ಟಿರ್ತೀನಿ ಅಂತ ಹೇಳಿದ್ರು. ಆದರೆ ನನಗೆ ಮಾತ್ರ ಹೊಟ್ಟೆಯಲ್ಲಿ ಕಿವುಚ್ದಂಗೆ ಆಗ್ತಾಯಿತ್ತು. ನನಗೂ ಈ ಥರದ್ದು ಏನಾದರೂ ಆಗಿದ್ದಿದ್ರೆ ಅಪ್ಪ ಇಷ್ಟು ಕಾಳಜಿ ವಹಿಸಿ ಇಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರು ಅಲ್ವಾ. ನಾನು ಯಾಕೆ ಎಲ್ಲ ಚೆನ್ನಾಗಿ ಹುಟ್ಟಿದ್ದೀನಿ ಅಂತ ನನಗೆ ಬೇಜಾರಾಯಿತು. ಹಾಸನ್ ನಿಜಕ್ಕೂ ಏನು ಪ್ರತ್ಯೇಕವಾಗಿ ಮಾಡ್ತಾ ಇರಲಿಲ್ಲ ಬಾಬಾ ಅಟೆನ್ಷನ್ ಗ್ರ್ಯಾಬ್ ಮಾಡಲಿಕ್ಕೆ. ಆದರೆ ನ್ಯಾಚುರಲಾಗಿ ಅವ್ರ ಮಧ್ಯೆ ಬಾಂಡೇಜ್ ಬಿಲ್ಡ್ ಆಗಿತ್ತು. ಆದರೂ ಡಾಕ್ಟರ್ ಕುಮಾರ್ ಹೇಳ್ದಂಗೆ ಅದು ನೋವಾಗಲ್ಲ ಅಂತ ಹೇಳ್ತಾರೆ. ಅವ್ರು ಅನಸ್ತೇಶ ಕೊಟ್ಟು ಆ ಸರ್ಜನ್ ಏನು ಮಾಡಬೇಕೋ ಅದನ್ನ ಮಾಡಿ ಬಿಡ್ತಾರೆ. ಆದರೆ ಅದು ಆದಮೇಲೆ ಆಗೋ ನೋವು ನನಗೆ ಗೊತ್ತು. ನನಗೆ ಖಾತ್ನಾ ಮಾಡಿಸುವಾಗ, ಫ್ರೆಂಡ್ಸ್, ಇಲ್ಲಿ ಖಾತ್ನಾ ಅಂದರೆ ಮುಸ್ಲಿಂ ಧರ್ಮದಲ್ಲಿ ಅವ್ರ ಪ್ರೈವೇಟ್ ಪಾರ್ಟಲ್ಲಿ ಸ್ವಲ್ಪ ಕಟ್ ಮಾಡ್ತಾರೆ. ಅದು ಅವ್ರ ನಂಬಿಕೆ ಮತ್ತು ಅವ್ರ ಲೈಫ್ ಸ್ಟೈಲ್. ಆ ಟೈಮಲ್ಲಿ ಅನಸ್ತೇಶಿಯಾ ಕಟ್ ಮಾಡುವಾಗೇನೂ ಗೊತ್ತಾಗಲಿಲ್ಲ. ಅದಾದಮೇಲೆ ಯಾರ ಬೆಂಕಿ ತಂದು ಸುಟ್ಟಿದಾರೇನೋ ಅನ್ನೋಷ್ಟು ನೋವಾಗ್ತಿತ್ತು ನನಗೆ.
ನಾನು ಯಾವತ್ತೂ ನಮ್ಮ ಅಪ್ಪನ ಕ್ಷಮಿಸಲ್ಲ ನನಗೆ ಆ ಪ್ರೊಸೀಜರ್ನ ಒಳಪಡಿಸಿದ್ದಕ್ಕೆ. ಆದರೆ ಈ ಸರ್ಜನ್ ಅಂದರೆ ಮಾತ್ರ ನಮ್ಮ ಕ್ಲಾಸ್ಮೇಟ್ಸ್ಗೆ ಒಬ್ಬರಿಗೆ ಅಪೆಂಡಿಸೈಟ್ಸ್ ಆಪ್ರೇಷನ್ ಮಾಡಿದರು. ಆದರೆ ಆ ಹುಡುಗ ಸತ್ತೋದ. ಆದರೆ ಹಸನ್ಗೇನೂ ಆಗಲ್ಲಲ್ಲ ಅಂತ ಅಂದ್ಕೊಂಡೆ. ಆದಮೇಲೆ ಹಸನ್ಗೆ ಸರ್ಜರಿ ಮಾಡಿ ಆಯಿತು. ಆದಮೇಲೆ ಓಪನ್ ಮಾಡುವಾಗ ಆ ಬ್ಯಾಂಡೇಜ್ ತೆಗೆದಾಗ ನರ್ಸ್ ಬಂದು ಹಸನ್ ಕೈಗೆ ಒಂದು ಕನ್ನಡಿ ಕೊಟ್ಟರು, ನಿನ್ನ ಮುಖ ನೋಡ್ಕೊ ಅಂತ. ಆ ಬ್ಯಾಂಡೇಜ್ ಬಿಚ್ಚಿದಾಗ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದೆ ಹಸನ್ ಜೋರಾಗಿ ಅಳಬೇಕು ಅಂತ. ಆದರೆ ಅವನು ಅಳ್ಳಿಲ್ಲ. ಅವನ ಮೇಲ್ಗಡೆ ತುಟಿ ತುಂಬ ಊದ್ಕೊಂಡಿತ್ತು, ದಪ್ಪವಾಗಿತ್ತು. ಅವನು ಏನೋ ಮಾತಾಡ್ದ, ಅದು ಕೇಳಿಸ್ಲಿಲ್ಲ. ನಾನು ಹೋಗಿ ಕಿವಿ ಬಾಯಿ ಹತ್ರ ಇಟ್ಟು ಕೇಳಿಸ್ಕೊಂಡೆ. ಅವನು ಥ್ಯಾಂಕ್ಸ್ ಹೇಳ್ತಾ ಇದ್ದ. ಅದಾದಮೇಲೆ ತುಟಿ ಒಂದು ಕಡೆಗೆ ಎಡಗಡೆಗೆ ಸ್ವಲ್ಪ ಬಗ್ಗದಾಗ ಅನ್ನಿಸ್ತು. ಆಗ ನನಗೆ ಗೊತ್ತಾಯಿತು ಅವನು ಸ್ಮೈಲ್ ಮಾಡ್ತಾಯಿದ್ದಾನೆ ಅಂತ. ಅದೇ ಸ್ಮೈಲ್, ಇಷ್ಟು ದಿನ ಕಣ್ಣಲ್ಲಿ ಕಾಣ್ತಾ ಇದ್ದ ಸ್ಮೈಲ್ ಈಗ ತುಟಿ ಮೇಲೆ ಕಾಣ್ತಿದೆ. ಸೋನುಬಾರ್ ಹುಟ್ಟಿದಾಗ ಈ ಸ್ಮೈಲ್ ಈ ಥರ ಇರೋ ಸ್ಮೈಲ್ ನೋಡೇ ಓಡೋದ್ಲೋ ಏನೋ ಅಂತ ಅಂದ್ಕೊಂಡೆ. ಅಲ್ಲಿಂದ ವಿಂಟರ್ ಬಂತು, ಸ್ಪ್ರಿಂಗ್ ಬಂತು. ಮತ್ತೆ ವಿಂಟರ್ ಬರೋ ಅಷ್ಟೊತ್ತಿಗೆ ಅವನ ತುಟಿ ಮೇಲೆ ಸಣ್ಣದೊಂದು ಗೆರೆ ಥರ ಪಿಂಕ್ ಕಲರಲ್ಲಿ ಒಂದು ಸಣ್ಣ ಗೆರೆ ಥರ ಇತ್ತೇ ಹೊರತು ಮೇಲಿಂದ ಕೆಳಗೆ ಬರ್ತಾ ಇದೆಯೇನೋ ಅನ್ನೋ ಥರ ಬೇರೆ ಏನೂ ಇರಲಿಲ್ಲ. ಅವನು ಸಾಧಾರಣವಾಗಿದ್ದ. ಆದರೆ ವಿಚಿತ್ರ ಏನು ಗೊತ್ತಾ, ಅವನ ತುಟಿ ಸರಿಯಾಗಿ ಅವನ ಸ್ಮೈಲ್ ಮಾಡ್ತಾ ಇದ್ದಾನೆ ಅಂತ ಜನಕ್ಕೆ ಗೊತ್ತಾಗ್ಬೋದಾಗಿತ್ತು. ಆದರೆ ಆ ವಿಂಟರಲ್ಲಿ ಅವನ ಜೀವನದಲ್ಲಿ ಸ್ಮೈಲ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟ. ಅದು ಹೇಳೋದಕ್ಕೂ ಮುಂಚೆ ಹಾಸನ್ ನೇಚರ್ಗೆ ತುಂಬ ಹೊಂದ್ಕೊಂಡಿದ್ದ. ಅವನಿಗೆ ತುಂಬ ಒಳ್ಳೆಯ ಶಕ್ತಿ ಇತ್ತು. ಅವನು ಒಳ್ಳೆ ಇಂಟೆಲೆಕ್ಚುವಲ್ ಇದ್ದ. ಒಂದು ಸತಿ ನಾವು ಗಾಳಿಪಟ ಆಟ ಆಡ್ತಾ ಇದ್ವಿ. ಅವತ್ತು ಆ ಗಾಳಿಪಟ ನಾನು ಕಟ್ ಮಾಡಿದ್ದೆ. ಅದನ್ನು ಹಿಡ್ಕೊಳ್ಬೇಕು ಅಂತ ಹೇಳಿ ಓಡಿ ಹೋಗ್ತಾ ಇದ್ದ. ನಮ್ಮ ಕಾಬೂಲಲ್ಲಿ ಗಾಳಿಪಟ ಆಟ ಅಂದರೆ ಪ್ರತಿಯೊಬ್ಬರಿಗೂ ತುಂಬ ಖುಷಿ. ನಿಮ್ಮಲ್ಲಿ ಯಾರಾದರೂ ಕಾಬೂಲ್, ಅಫ್ಘಾನಿಸ್ತಾನ್ ಗೊತ್ತಿದ್ದರೆ ಗಾಳಿಪಟ ಎಂಥ ದೊಡ್ಡದು, ಎಂಥ ದೊಡ್ಡ ಆಟ ಮತ್ತು ಎಂಥ ಫೇವ್ರೆಟ್ ಆಟ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಈ ಬುಕ್ಕಲ್ಲಿ ಹಾಗೆ ಹೇಳಿದ್ದಾರೆ ಫ್ರೆಂಡ್ಸ್, ಈ ಆಥರ್. ಬಟ್ ಆ್ಯಕ್ಚುಲಾಗಿ ಈಗ ತಾಲಿಬಾನ್ ಗೌರ್ಮೆಂಟ್ ಬಂದಮೇಲೆ ಗಾಳಿಪಟ ಆಟ ಕೂಡ ನಿಲ್ಲಿಸಿದ್ದಾರೆ. ಆವಾಗ 1970s ಬಹುಶಃ ಇದು ಅವ್ರಿಗೆ ನ್ಯಾಷನಲ್ ಗೇಮ್ ಆಗಿತ್ತು. ಬಹುಶಃ ಅಲ್ಲ, ನಿಜಕ್ಕೂ ಅವ್ರದ್ದಿದು ನ್ಯಾಷನಲ್ ಗೇಮ್. ನಮ್ಮಲ್ಲಿ ನಾವು ಕ್ರಿಕೆಟ್ ಹೇಗೆ ಆಡ್ತೀವೋ ಹಾಗೆ ಅವ್ರಿಗೆ ಗಾಳಿಪಟ ಆಟ ಇತ್ತು. ಅವತ್ತು ಹಾಸನ್ ಆ ಗಾಳಿಪಟ, ನಮ್ಮಲ್ಲಿ ಒಂದು ಟ್ರೆಡಿಷನ್ ಏನಂದರೆ, ಯಾರೇ ಕಟ್ ಮಾಡಿದ ಗಾಳಿಪಟನ ಅವರು ತಂದು ಇಟ್ಕೋತಾರೆ. ಅದನ್ನ ಇಟ್ಕೊಂಡಾಗ ಎಲ್ರಿಗೂ ಫ್ರೆಂಡ್ಸ್ಗೆ ಹೇಳ್ಕೊಬೋದಲ್ಲ, ನಾವು ಈ ಗಾಳಿಪಟ ಕಟ್ ಮಾಡಿ ನಾವು ಗೆದ್ವಿ ಅಂತ. ಅದಕ್ಕಾಗಿ ಮತ್ತು ಅಫ್ಘಾನಿಸ್ತಾನಲ್ಲಿ ಎಲ್ಲ ಮಕ್ಳಿಗೂ ಆವಾಗ ಗಾಳಿಪಟ ಮಾಡ್ಕೊಳ್ಳೋದು ಬರ್ತಿತ್ತು. ನಮಗೂ ನಮ್ಮ ಬಾಬಾ ಕೊಟ್ಟಿದ್ದ ಪಾಕೆಟ್ ಮನಿಯಲ್ಲಿ ಸ್ವಲ್ಪ ಸೇವ್ ಮಾಡಿರ್ತಿದ್ವಲ್ಲ, ಅದರಲ್ಲಿ ತುಂಬ ಗಾಳಿಪಟ ಐಟಮ್ಸನ್ನೆಲ್ಲ ತೊಗೊಂಬಂದ್ಬಿಟ್ಟು ಮನೆಯಲ್ಲೇ ನಾವೇ ತಯಾರಿಸ್ಕೊಳ್ತಿದ್ವಿ ಎಲ್ಲ ಮಕ್ಳ ಥರ. ಆದರೆ ಅದು ಯಾಕೋ ಎಲ್ಲೋ ಒಂಚೂರು ಹೆಚ್ಚು ಕಮ್ಮಿ ಆಗಿ ನಮಗೆ ಬರ್ತಾ ಇರಲಿಲ್ಲ. ನಾನು ತುಂಬ ಒಳ್ಳೆ ಗಾಳಿಪಟ ಆಟ ಆಡಬಲ್ಲೆ. ಹಾಸನ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಆಡಬಲ್ಲ ಮತ್ತು ತುಂಬ ಚೆನ್ನಾಗಿ ಓಡಬಲ್ಲ. ಈಗ ಗಾಳಿಪಟ ಹಾರಿಸೋದು ಒಬ್ಬರಾದರೆ ಅದು ಕಟ್ ಮಾಡಿದ್ದು ಹಿಡ್ಕೊಂಬರೋದಕ್ಕೆ ಅಂತಲೇ ಇರ್ತಾರೆ, ಅವರೇ ರನ್ನರ್ಸ್. ಕ್ರಿಕೆಟಲ್ಲಿ ರನ್ನರ್ಸ್ ಇದ್ದ ಹಾಗೆ ಇಲ್ಲಿ ಕೈಟ್ ರನ್ನರ್ಸ್. ಹಾಗೆ ಈ ಪುಸ್ತಕದ ಹೆಸರು ಕೂಡ ಅದೇ ಫ್ರೆಂಡ್ಸ್, ಕೈಟ್ ರನ್ನರ್, ದ ಕೈಟ್ ರನ್ನರ್. ನಮ್ಮಲ್ಲಿ ಮತ್ತು ಕಥೆಯಲ್ಲಿ ಹೇಳ್ತಾ ಇದ್ದೀನಿ, ನಾವು ಒಂದು ಸತಿ ಆಟ ಆಡಿದಾಗ ನಮ್ಮ ಪಕ್ಕದ ಮನೆ ಒಂದು ಹುಡುಗ ಅವನು ಕಟ್ ಮಾಡಿದ್ದ ಗಾಳಿಪಟ ಒಂದು ಮರದ ಮೇಲೆ ಬಿತ್ತು, ಪೈನ್ ಟ್ರೀ ಮರ. ಅದ್ರ ಮೇಲ್ಗಡೆ ಹತ್ತಿ
ಆ ಗಾಳಿಪಟನ ತಗೊಳ್ಬೇಕಾದ್ರೆ ಇವನ್ ಭಾರ ತಡಿಲಾರ್ದೆ ಆ ಮರದ ಕೊಂಬೆ ಬಿದ್ದೋಯ್ತು. ಇವನು 30 ಅಡಿ ಎತ್ತರದಿಂದ ಕೆಳಗೆ ಬಿದ್ದ. ಅವತ್ತಿನಿಂದ ಅವನ ಜೀವನದಲ್ಲೆದ್ದು ನಡಿಲೇ ಇಲ್ಲ. ಅವನ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು. ಆದರೆ ಅವನು ಬಿದ್ದಾಗ ಮಾತ್ರ ಅವನ ಕೈಯಲ್ಲಿ ಗಾಳಿಪಟ ಇತ್ತು. ಅಷ್ಟು ಇಷ್ಟ ನಮಗೆ ಈ ಆಟ ಅಂದರೆ. ಒಂದು ಸತಿ ಒಂದು ಗಾಳಿಪಟನ ಹಿಡ್ಕೊಬೇಕಾಗಿತ್ತು. ಆವಾಗ ಹಸನ್ ಓಡಿ ಹೋಗ್ತಾ ಇದ್ದ. ಅವನ ಹಿಂದೆ ನಾನು ಓಡ್ತಾ ಇದ್ದೆ, ಹಸನ್ ನಿಲ್ಲು ಬರ್ತಿದ್ದೀನಿ ಅಂತ. ಆದರೆ ಇಲ್ಲಿ ಬಾ ಈ ಕಡೆಗೆ ಬಾ, ಈ ಸಂದಿಯಲ್ಲಿ ಬಾ ಅಂತ ಹೇಳ್ಕೊತ ನಾನಿನ್ನೂ ಈ ಸಂದಿಯಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ನೂ ಎಂಟ್ರಿ ಆಗೋದಕ್ಕೆ ಮುಂಚೆ ಅವನು ಮುಂದಿನ ಸಂದಿಯಲ್ಲಿ ಟರ್ನಿಂಗ್ ತಗೊಳ್ತಾ ಇದ್ದ. ನಾವು ತಪ್ಪು ದಾರಿಯಲ್ಲಿ ಹೋಗ್ತಿದ್ದೀವಿ ಹಸನ್, ಗಾಳಿಪಟ ಆ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಹೇಳಿದೆ. ಇಲ್ಲ, ಅದು ಈ ಕಡೆಗೆ ಬರುತ್ತೆ, ನೀವು ಬನ್ನಿ ಅಂತ ಹಾಸನ್ ಕಿರ್ಚಿಕೊಂಡು ಓಡ್ತಾ ಇದ್ದ. ನಾನು ಎದ್ದು ಬಿದ್ದು ಹೋದೆ. ನನ್ನ ಮೊಂಡಿ ಎಲ್ಲ ಬಿದ್ದು ತರ್ಚ್ಕೊಂಡಿತ್ತು. ಕೊನೆಗೆ ಹೋಗಿ ಅಲ್ಲಿ ಹೋದಾಗ ಹಾಸನ್ ಅಲ್ಲೊಂದು ಮರದ ದಿಂಬಿಗೆ ಹೊರಗೆ ಕೂತ್ಕೊಂಡು ಮಲ್ಬರಿ ಹಣ್ಣು ಮುಷ್ಟಿ ತುಂಬ ಇಟ್ಕೊಂಡು ತಿನ್ನುತ್ತಾ ಇದ್ದ. ಗಾಳಿಪಟ ಆ ಕಡೆ ಹೋಗ್ತಾ ಇತ್ತು. ನಂಗೆ ಕೂಗಿದ್ರು ಇಲ್ಲೇ ಬಂದ್ಬಿಟ್ಟೆ ಅಂತ ಹೇಳಿದೆ. ನಾನು ಯಾವತ್ತಾದರೂ ನಿಮಗೆ ಸುಳ್ಳು ಹೇಳಿದ್ದೀನಾ? ಇಲ್ಲಿಗೆ ಬರುತ್ತೆ, ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ದ. ನಿನಗೇನು ಗೊತ್ತು ಅಂತ ಕೇಳಿದೆ. ನನಗೆ ಗೊತ್ತು ಅಂತ ಹೇಳ್ದ ಹಸನ್. ಹೇಗೆ ಅಂತ ನಾನು ಕೇಳಿದೆ. ನಾನು ಯಾವತ್ತಾದರೂ ಸುಳ್ಳು ಹೇಳಿದ್ದೀನಾ ನಿಮಗೆ ಅಂತ ಕೇಳ್ದ ಅವನು. ನಾನು ಯಾರಿಗೆ ಗೊತ್ತು, ಹೇಳಿದ್ದೀಯೋ ಏನೋ ಅಂತ ಹೇಳಿದೆ. ಆ ತಕ್ಷಣ ಹಸನ್ ಮುಖದಲ್ಲಿ ಭಾವನೆ ಬದಲಾಯಿತು. ತುಂಬ ನೋವಿನಿಂದ ಕೂಡಿದ ಭಾವನೆ. ನನ್ನ ಮುಖದಲ್ಲಿ ಒಂದೇ ಸಮ ನೋಡ್ದ. ಯಾಕೆ ಈ ಥರ ನಾನು ರೆಸ್ಪಾಂಡ್ ಮಾಡಿದೆ ಅಂತ ನನಗೆ ಒಂಥರ ನಾಚಿಕೆ ಆಗೋ ಥರ ಅಲ್ಲ, ನನಗೆ ತುಂಬ ನೋವಾಗೋ ಥರ ಅನ್ನಿಸ್ತು. ಅಷ್ಟೊತ್ತಿಗೆ ಆ ಥರ ಮಾಡೋದಕ್ಕೆ ಮುಂಚೆ ನಾನು ಯಾವುದಾದ್ರೂ ಗಲೀಜು ತಿನ್ನು ಅಂತ ಹೇಳಿದ್ರು ತಿನ್ಬಿಡ್ತೀನಿ, ಬಟ್ ನಿಮ್ಮ ಹತ್ರ ಸುಳ್ಳು ಮಾತ್ರ ಹೇಳಲ್ಲ ನಾನು ಅಂದ. ಅದಕ್ಕೆ ಏನು ಗಲೀಜು ಬೇಕು ತಿನ್ನು ಅಂದರೆ ತಿಂತೀಯಾ ಅಂತ ನಾನು ಕೇಳಿದೆ. ಮತ್ತೊಂದು ಸತಿ ಅವನು ಹಾಗೆ ನೋಡ್ದ ನನ್ನ. ಈ ಸತಿ ನಾನು ಕುಗ್ಗೋದೆ. ಸ್ವಲ್ಪ ಒಂದು 10 ಸೆಕೆಂಡ್ ಹಾಗೆ ಸುಮ್ಮನೆ ಸೈಲೆಂಟಾಗಿ ನೋಡ್ದ. ಆ ಸೈಲೆನ್ಸ್ ಎಷ್ಟು ಭಯಾನಕವಾಗಿತ್ತು ಅಂದರೆ, ಡೀಪಾಗಿ ಧ್ಯಾನ ಮಾಡುವಾಗ ಯಾವುದಾದ್ರೂ ಹುಳ ಬಂದು ಡಿಸ್ಟರ್ಬ್ ಮಾಡಿದ್ರೆ ಹೇಗಿರುತ್ತೋ ಅಷ್ಟು ಡಿಸ್ಟರ್ಬ್ ಮಾಡ್ತಿತ್ತು ನಮ್ಮ ಎಕ್ಸಿಸ್ಟೆನ್ಸಲ್ಲಿ ಆ ಸೈಲೆನ್ಸ್. ಸಡನ್ನಾಗಿ ಹೇಳ್ದ, ನೀವು ಹೇಳಿದ್ರೆ ನಾನು ಖಂಡಿತ ತಿಂತೀನಿ ಅಂತ ಹೇಳ್ದ. ನಾನು ನಕ್ಬಿಟ್ಟೆ ನನ್ನ ಪರಿಸ್ಥಿತಿಯಿಂದ ನನ್ನನ್ನು ಸಮರ್ಥಿಸ್ಕೊಳ್ಳೋದಕ್ಕೆ. ಆದರೆ ನೀವು ಯಾವತ್ತಾದರೂ ನನ್ನ ತಿನ್ನು ಅಂತೀರಾ ಅಂತ ಕೇಳ್ದ. ನಾನು ತುಂಬ ಬಲವಂತವಾಗಿ ಇಲ್ಲ, ಹಂಗೆ ಯಾಕೋ ಹೇಳ್ತೀನಿ ನಾನು ಅಂತ ಹೇಳ್ಕೊಳ್ತಾ ನಾನು ಬಲವಂತವಾಗಿ ನಗು ನನ್ನ ಮುಖದ ಮೇಲೆ ತಂದ್ಕೊಂಡೆ. ಅಷ್ಟೊತ್ತಿಗೆ ಹಸನ್ ನಿಜವಾಗ್ಲೂ ನಗ್ದ. ನನಗೆ ಗೊತ್ತು ಅಮೀರಾಗ, ನೀವು ತುಂಬ ಒಳ್ಳೆಯವರು, ನೀವು ಹಂಗೆಲ್ಲ ಹೇಳಲ್ಲ, ನಾನು ಅಷ್ಟೇ, ನಾನು ಯಾವತ್ತೂ ನಿಮಗೆ ಸುಳ್ಳು ಹೇಳಲ್ಲ ಅಂತ ಮನಸ್ಫೂರ್ತಿಯಾಗಿ ನಕ್ಕ. ಹಸನ್ ಥರದವರು ಇರೋದೇ ಹಾಗೆ. ಅವರು ಅನವಶ್ಯಕವಾಗಿ ಮಾತಾಡಲ್ಲ, ಆಡಿದ ಮಾತು ತಪ್ಪಲ್ಲ. ಮತ್ತು ಅವರು ನಿಜಾಯಿತಿಯಿಂದ ಇದ್ದ ಕಾರಣ ಅವರು ಮನಸ್ಫೂರ್ತಿಯಾಗಿ ನಕ್ಕಬಲ್ಲರು. ಆದರೆ ನಾನು ತುಂಬ ಫೋರ್ಸ್ಫುಲ್ಲಾಗಿ ಸ್ಮೈಲ್ ಮಾಡಿದೆ. ಅಷ್ಟೊತ್ತಿಗೆ ಅಲ್ಲಿ ಅಂದ್ಕೊಳ್ತಾ ಹಸನ್ ಎದ್ದು ಓಡೋಗಿ 2 ಕೈ ಚಾಚಿ ನಿಂತಿದ್ದ. ಎದುರುಗಡೆ ಗಾಳಿಪಟ ತೇಲ್ಕೊಂಡು ಅವನಿದ್ದಲ್ಲಿಗೆ ಬರ್ತಾಯಿತ್ತು. ಕೆಲವೊಮ್ಮೆ ನಂಗೆ ತುಂಬ ಅಸೂಯೆ ಆಗತ್ತೆ. ಇಷ್ಟು ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಹಸನ್ಗೆ ಎಲ್ಲಿಂದ ಬಂತು, ಹೇಗೆ ಬಂತು? ಇದಕ್ಕೆ ನಮ್ಮಪ್ಪ ಇಷ್ಟು ಅಟ್ರಾಕ್ಟ್ ಆಗ್ತಾರೆ ಇವನಿಗೆ ಅಂತ. ಬೇರೆಯವರು ಆ ಗಾಳಿಪಟದಗೋಸ್ಕರ ಓಡಾಡ್ತಿರೋರೆಲ್ಲರೂ ಶೂ ಶಬ್ದ ನಮಗೆ ಕೇಳೋದಕ್ಕೂ ಮುಂಚೆ ಹಸನ್ ಕೈಯಲ್ಲಿ ಆ ಗಾಳಿಪಟ ಇತ್ತು. ತದನಂತರ ಈ ಗಾಳಿಪಟದ ಆಟ ನಮ್ಮೂರಲ್ಲಿ ಎಷ್ಟೊಂದು ಕಡೆ ನಡೀತಾ ಇತ್ತು. ನಾನು 3ನೇವನಾಗಿ 5ನೇವನಾಗಿ ಕೂಡ ಆ ಲೆವೆಲ್ವರೆಗೂ ಆಡಿದೆ. ಆಮೇಲೆ ನಾನು ಆದರೆ ಆ ಆಟ ಗೆಲ್ಲಲಿಲ್ಲ.
ಪ್ರತಿ ಸತಿ ಒಂದೊಂದು ಸಲ ಒಂದೊಂದು ಊರಲ್ಲಿ ನಡೀತಾ ಇತ್ತು. ಈ ಸಲ ನಾವಿದ್ದ ಏರಿಯಾ ವಸೀಂ ಅಕ್ಬರ್ ಖಾನ್ ಡಿಸ್ಟ್ರಿಕ್ಟಲ್ಲೇ ನಡೀತಾ ಇತ್ತು. ಅವತ್ತು ಸಾಯಂಕಾಲ ನಾನು ಈ ಟೂರ್ನಮೆಂಟ್ಗೆ 4 ದಿನದ ಮುಂಚೆ ನಾನು ಮತ್ತು ಬಾಬಾ ಅವ್ರ ಸ್ಮೋಕಿಂಗ್ ರೂಮಲ್ಲಿ ಕೂತಿದ್ವಿ. ಬಾಬಾ ಅವ್ರ ಪೈಪ್ ಸ್ಮೋಕ್ ಮಾಡ್ತಾ ಇದ್ರು. ಆಗ ಅಮೀರ್, ಈ ಸತಿ ಇಲ್ಲೇ ನಡೀತಿದೆ ಅಲ್ವಾ ಗಾಳಿಪಟ ಟೂರ್ನಮೆಂಟ್, ನೀನು ಗೆಲ್ತೀಯಾ ಅಂತ ಕೇಳಿದ್ರು. ಅವತ್ತು ತಾನೇ ನಮ್ಮಪ್ಪ ಶಫಿ ಅನ್ನೋರು ಚಪ್ಪಲಿ ಹೊಲಿಯೋರು, ಆದರೆ ಅವರು ಒಳ್ಳೆ ಗಾಳಿಪಟ ತಯಾರಿಸ್ತಾರೆ. ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅವ್ರ ಹತ್ರ ಕರ್ಕೊಂಡೋಗಿ ವಿಧವಾದ ಗಾಳಿಪಟಗಳನ್ನ ಕೊಡಿಸಿದ್ರು ನನಗೂ ಹಾಸನ್ಗೂ ಅಪ್ಪ. ಇವತ್ತು ಸಾಯಂಕಾಲ ಈ ಪ್ರಶ್ನೆ ಕೇಳಿದಾಗ ನಾನು ಹ್ಞೂ ಅಂದೆ. ಯಾಕಂದರೆ ಇಲ್ಲ ಅಂತ ಹೇಳೋ ಚಾಯ್ಸೇ ಇರಲಿಲ್ಲ ನನಗೆ. ಆದರೆ ಹ್ಞೂ ಅಂದಾಗಿಂದ ನನಗೆ ಒಳಗಡೆ ತುಂಬ ಗೊಂದಲ ಆಗ್ತಿತ್ತು. ನಾನೇನಾದರೂ ಗೆದ್ದರೆ ಈ ಮನೆಯಲ್ಲಿ ನನ್ನ ಒಬ್ಬಂಟಿ ದೆವ್ವದ ಜೀವನ ಮುಗಿಯುತ್ತೆ, ನನಗೆ ಜೊತೆಗಾರನಾಗ್ತಾರೆ ಅಪ್ಪ ಅಂತ. ಯಾಕಂದರೆ ನಾನು ಬಾಬಾ ಒಂದೇ ರೂಮಲ್ಲಿ ಇದ್ರೂ ನಾವಿಬ್ಬರು ಬೇರೆ ಸ್ಪಿಯರ್ಸ್, ಬೇರೆ ಪೊದರೆಗಳಲ್ಲಿ ಬದುಕ್ತಾ ಇದ್ವಿ. ನಮ್ಮಪ್ಪ ಪ್ರತಿಯೊಂದರಲ್ಲೂ ಗೆಲ್ತಾರೆ. ನಾನು ಯಾವುದೂ ಕಾಂಪೀಟ್ ಮಾಡೋ ಕೆಪಾಸಿಟಿನೇ ಇಲ್ಲ ನನಗೆ. ಎಲ್ಲದರಲ್ಲೂ ಗೆಲ್ಲೋ ಅಪ್ಪ ಮಗನೂ ಒಂದರಲ್ಲಾದರೂ ಗೆಲ್ಲಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪೇನಿದೆ. ಆದರೆ ನನಗೆ ಯಾಕೆ ಈ ಅಶಕ್ತತೆ ಕೊಟ್ಟಿದ್ದಾರೆ ದೇವರು? ಆದರೂ ಈ ಸಲ ಏನಾದರೂ ಮಾಡಿ ಗೆಲ್ಲಬೇಕು. ಗೆದ್ದರೆ ಆವಾಗ ಅಪ್ಪ ನನ್ನನ್ನು ಆ ಕಾರ್ಖಾನೆಗೆ ಒಬ್ಬರನ್ನೇ ಕರ್ಕೊಂಡೋಗ್ತಾರೆ, ಝೂಗೆಲ್ಲ ಕರ್ಕೊಂಡೋಗಿ ಎಲ್ಲ ಪಕ್ಷಿ ಪ್ರಾಣಿಗಳನ್ನು ತೋರಿಸ್ತಾರೆ. ನನ್ನ ಜೊತೆನೂ ಕೂತ್ಕೊಂಡು ಮೂವಿ ನೋಡ್ತಾರೆ ಅಪ್ಪ. ಎಲ್ಲಾದರೂ ಹೋದಾಗ ಸುಮ್ಮನೆ ಆಕಳಿಸ್ಕೊತ ಯಾವಾಗಲೂ ಗಡಿಯಾರದಲ್ಲಿ ಟೈಮ್ ಆಯಿತಾ ಅಂತ ನೋಡ್ಕೊಳ್ತಾ ಕೂತ್ಕೋತಾರೆ ಸೈಲೆಂಟಾಗಿ. ಆ ಥರ ಇಲ್ದಂಗೆ ನಮ್ಮಿಬ್ಬರ ಮಧ್ಯೆ ಮಾತು ಬೆಳೆಯುತ್ತೆ. ಅವರು ಒಂದಲ್ಲದೆ ಒಂದು ನಂದು ಕತೆ ಓದ್ತಾರೆ. ಅವರು ಒಂದು ಕತೆ ಓದ್ತೀನಂದ್ರೂ ನಾನು 100 ಕತೆ ಬರೆಯೋದಕ್ಕೆ ರೆಡಿ ಇದ್ದೀನಿ. ಇದೆಲ್ಲ ಆಗಬೇಕು ಅಂದರೆ ನಾನು ಕಾಣ್ತಿರೋ ಕನಸಿನಲ್ಲಿ ಒಂದಾದರೂ ನನಸಾಗಬೇಕಂದ್ರೆ ನಾನು ಈ ಆಟ ಗೆಲ್ಲಬೇಕು. ಅದೇ ಗುಂಗಿನಲ್ಲಿ ಮಲಗಿ ನಿದ್ದೆ ಮಾಡಿದೆ. ಮಾರನೇ ದಿನ ಕೆಳಗೆ ಎದ್ದು ಬಂದೆ. ಅಲ್ಲಿ ತುಂಬ ಸ್ನೋ ಬೀಳ್ತಾ ಇತ್ತು. ನಮ್ಮೂರಲ್ಲಿ ಸ್ನೋ ಬಿದ್ದರೆ ನಮಗೆ ಒಂಥರ ಮಜಾ. ಸ್ನೋ ಬೀಳೋ ಪ್ರತಿಯೊಂದು ದಿನ ನಾನು ಫಸ್ಟ್ ಡೇ ಅದರಲ್ಲೂ ಏನು ಮಾಡ್ತಿದ್ದೆ ಅಂದರೆ, ನನ್ನ ಸ್ನೋ ಶೂಸ್ ತೆಗೆದಿಟ್ಟು ಅದ್ರ ಮೇಲ್ಗಡೆ ನಡ್ಕೊಂಡು ಹೋಗಿ ಕೆಲವೊಂದು ಸ್ನೋ ತಗೊಂಡು ಬಾಯಿಗೆ ಹಾಕ್ಕೊಂಡು ಅಲ್ಲಿ ಎಲ್ಲ ಕಡೆ ಒಂದು ರೌಂಡ್ ಹಾಕಿ ಆಮೇಲೆ ಹೋಗಿ ಹಸನ್ನ ಕರ್ಕೊಂಬರ್ತಾಯಿದ್ದೆ. ತದನಂತರ ಯಾವಾಗಲೂ ಆ ಸ್ನೋ ಬೀಳೋ ಅಷ್ಟು ದಿನವೂ ನನ್ನ ಮಂಚದಲ್ಲಿ ಮಲಗಿ ನನ್ನ ವಿಂಡೋ ಮೇಲಿಂದ ಕೆಳಗೆ ಜಾರ್ತಾ ಇರೋ ಸ್ನೋನ್ನ ನೋಡ್ತಾ ಇರ್ತಿದ್ದೆ. ನಮಗೆ ವಿಂಟರ್ ಸೀಸನ್ ಬಂದಾಗ ಸ್ನೋ ಬೀಳೋದ್ರಿಂದ ನಮಗೆ ಫುಲ್ ರಜಾ. ಶ್ರೀಮಂತರ ಮನೆಯಲ್ಲಂತೂ ಅದು ತುಂಬ ಎಂಜಾಯ್ಮೆಂಟ್. ಯಾಕಂದರೆ ಮನೆಯಲ್ಲಿ ಹೀಟರ್ಸ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಕಾರ್ಡ್ಸ್ ಆಡ್ತಿದ್ವಿ, ಚೆಸ್ ಆಡ್ತಿದ್ವಿ, ಏನೇನೋ ಆ್ಯಕ್ಟಿವಿಟೀಸ್ ಮಾಡ್ತಿದ್ವಿ. ಆದರೆ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದ. ಅವ್ರು ಮಾತ್ರ ಅವ್ರ ಮಗ ಅಹಮದನ್ನ ಯಾವುದೋ ಒಂದು ಸ್ಕೂಲಿಗೆ ಕರ್ಕೊಂಡೋಗ್ತಿದ್ರು ಆ ವಿಂಟರ್ ಸೀಸನಲ್ಲೂ ಕೂಡ. ತುಂಬ ಪಾಪ ಅನ್ನಿಸ್ತಿತ್ತು ನನಗೆ. ದಿನ ಬೆಳಗ್ಗಾಗಿದ್ದರೆ ಅವರ ಓಪಲ್ ಕಾರು ಮೂವ್ ಆಗೋವರೆಗೂ ನಾನು ನೋಡ್ತಾ ಇದ್ದೆ. ಅವ್ರ ಮನೇಲಿದ್ದ ಒಂದು 1000 ಸರ್ವೆಂಟ್ ಮೇಡ್ ಬಂದು ಅಲ್ಲಿ ಸ್ನೋ ಎಲ್ಲ ಕ್ಲಿಯರ್ ಮಾಡಿ ಮತ್ತು ಬ್ಯಾಗು, ಲಂಚ್ ಬಾಕ್ಸು ಎಲ್ಲ ತೊಗೊಂಬಂದ್ಬಿಟ್ಟು ಕಾರಲ್ಲಿ ಇಟ್ಟು ಅಹಮದ್ಗೆ ಬಾಯ್ ಹೇಳಿ ಕಳಿಸ್ತಾ ಇದ್ದ. ಆ ತಂತು ಪೂರ್ತಿಯಾಗಿ ಅವ್ರ ಓಪಲ್ ಕಾರ್ ಕಣ್ಮರೆ ಆಗೋವರೆಗೂ ನಾನಂತೂ ಎದ್ದೇಳ್ತಿರ್ಲಿಲ್ಲ. ಅದಾದಮೇಲೂ ಸುಮಾರು ಸತಿ ಬೆಡ್ಶೀಟ್ ಹೊದ್ಕೊಂಡು ಹಾಗೆ ಮಲಗಿರ್ತಿದ್ದೆ. ಬ್ಲ್ಯಾಕ್ ಟೀ ಕುಡಿ, ಮಲಗು, ಒಳ್ಳೊಳ್ಳೆ ಊಟ ಮಾಡಿ ಕೊಡ್ತಾರೆ. ಅಲ್ಲಿ ಬಿಸಿ ಬಿಸಿ ರೈಸು, ಟುರ್ನಿಪ್ ಸಾರು ತಿಂದು ತುಂಬ ಖುಷಿ ಪಡ್ತಾಯಿದ್ದೆ. ಅದರಲ್ಲೂ ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ, ಕಾಲಿಫ್ಲವರ್ ಸಾಂಬಾರು ಎಲ್ಲ ಮಾಡಿ ಅಪ್ಪನ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ.
ಆದರೆ ಯಾವತ್ತೂ ಸೈಲೆಂಟಾಗೇ ಊಟ ಮಾಡ್ತಿದ್ವಿ ನಾವು. ನಮ್ಮಪ್ಪ ಇದ್ರೂ ನನ್ನ ಜೊತೆ ಏನೂ ಮಾತಾಡ್ತಿರ್ಲಿಲ್ಲ. ಊಟ ಮಾಡಬೇಕಾದ್ರೆ ಆ ಸ್ಪೂನ್ ಮತ್ತು ಆ ತಟ್ಟೆ ಶಬ್ದ ಮಾತ್ರ ಕೇಳ್ತಾ ಇತ್ತು. ಆದರೆ ನಾನು ಈ ಟೂರ್ನಮೆಂಟ್ ಗೆದ್ದರೆ ಮಾತ್ರ ನಮ್ಮಪ್ಪ ನನ್ನ ಜೊತೆ ಮಾತಾಡ್ಕೊಂಡು ಊಟ ಮಾಡ್ತಾರೆ. ಹೌದು, ನಿಜಕ್ಕೂ ನಮ್ಮ ಮನೇಲಿ ಸೈಲೆನ್ಸ್ ಅನ್ನೋದು ಹೊಟ್ಟೋಗುತ್ತೆ. ನಾನು ನಮ್ಮಪ್ಪನ್ನ ಪ್ರೌಡಾಗಿ ಫೀಲ್ ಮಾಡ್ತೀನಿ. ನಮ್ಮಪ್ಪ ಸಕ್ಸಸ್ ಆಗುವಾಗ ಮಾಡ್ತೀನಿ ನಾನು ಗೆಲ್ಲೋದ್ರಿಂದ ಅಂತ ಅಂದ್ಕೊಳ್ತಾ ಕೆಳಗೆ ಬಂದು ಹಸನ್ ಹತ್ರ ಕೂತೆ. ಹಸನ್ ಏನೋ ಒಂದು ಆಟ ಆಡಬೇಕಾದ್ರೂ ಕೆಲವೊಮ್ಮೆ ನಾನು ಆಬ್ಸೆಂಟ್ ಮೈಂಡಲ್ಲಿ ಆಡಿದ್ರೂ ನನ್ನನ್ನು ಗೆಲ್ಲೋ ಹಾಗೆ ಮಾಡ್ತಿದ್ದ. ಹಸನ್ಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಮೈಂಡ್ ತುಂಬ ಚೆನ್ನಾಗಿ ರೀಡ್ ಮಾಡ್ತಿದ್ದ. ರೇಡಿಯೋದಲ್ಲಿ ಈ ಲಿಬ್ರಲೈಸೇಷನ್, ಗ್ಲೋಬಲೈಸೇಷನ್ ಎಲ್ಲ ಮಾತು ಕೇಳ್ತಾ ಇದ್ದೆ. ಹಸನ್ ಏನು ಹೇಳ್ತಿದ್ದಾರೆ ಅಂತ ಕೇಳ್ದ. ಅವರ ಕಾಬೂಲ್ಗೆ ಟಿ ವಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದು ಬಂದರೆ ನಾನು ನಿಂಗೊಂದು ಕೊಡಿಸ್ತೀನಿ ಅಂತ ಹೇಳಿದೆ. ಹಸನ್ ತುಂಬ ಖುಷಿಪಟ್ಟ. ನಿಜವಾಗ್ಲೂ ನಂಗೆ ಟಿ ವಿ ಕೊಡಿಸ್ತೀರಾ? ನೀವು ಕೊಡಿಸಿದ್ರೆ ನಾನು ಅದೇ ನಮ್ಮ ಮನೇಲಿ ಇಟ್ಕೊತೀನಲ್ವಾ ಅಂದ. ಅದು ಇವಾಗಲ್ಲ, ನಾವಿಬ್ಬರು ನಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೇರ್, ಮಿಕ್ಸ್ಡ್ ಹೇರ್ ಇರುತ್ತಲ್ಲ ಆವಾಗ ಅಂತ ಹೇಳಿದೆ. ಅದು ಎಷ್ಟು ಅರ್ಥ ಆಯಿತೋ ಅವನಿಗೆ ನನಗೆ ಗೊತ್ತಿಲ್ಲ. ಹೌದು, ನಿಜವಾಗ್ಲೂ ನೀವು ನನಗೆ ಕೊಡಿಸ್ದಾಗ ನಾನು ಡ್ರಾಯಿಂಗ್ ಮಾಡ್ತೀನಲ್ಲ ಆ ಟೇಬಲ್ ಮೇಲೆ ಇಟ್ಕೋತೀನಿ ಟಿ ವಿನ ಅಂತ ಹೇಳ್ದ. ನನಗೆ ತುಂಬ ಬೇಜಾರಾಯಿತು. ಏನಕ್ಕೆ ಗೊತ್ತಾ, ನಾನು ಅಪ್ಪನ ಜೊತೆ ಹೇಗೆ ಚೆನ್ನಾಗಿರಬೇಕು, ನನ್ನ ಭವಿಷ್ಯತ್ತೇನು ಅಂತ ಇಷ್ಟೆಲ್ಲ ಯೋಚನೆ ಮಾಡ್ತಾಯಿದ್ರೆ ಇವನು ಮುದುಕ ಆದಾಗ್ಲೂ ಅದೇ ಮನೇಲಿರ್ತೀನಿ ಅಂತ ಯೋಚನೆ ಮಾಡ್ತಿದ್ದಾನೆ. ಪಾಪ ಅಲ್ಲ ಹಸನ್ ಅಂತ ಅನ್ನಿಸ್ತು. ನನ್ನ ಮೈಂಡ್ ಚೆನ್ನಾಗಿ ರೀಡ್ ಮಾಡಿದ್ದ ಹಸನ್, ಅಮೀರಾಗ ನನಗೆ ನಮ್ಮ ಮನೆ ತುಂಬ ಇಷ್ಟ ಆಗುತ್ತೆ, ಐ ರಿಯಲಿ ಎಂಜಾಯ್ ವೇರ್ ಐ ಲಿವ್ ಅನ್ನೋ ಮೀನಿಂಗ್ ಬರೋ ಥರ ಮಾತಾಡ್ತಾನೆ ಹಸನ್. ಅಮೀರ್ ಅಂತ ಅವನು ಹೇಳುವಾಗ ನನಗೆ ತುಂಬ ಬೇಜಾರಾಯಿತು. ಆದರೂ ನನ್ನ ಮೈಂಡಲ್ಲಿ ಮಾತ್ರ ಗಾಳಿಪಟದ ಟೂರ್ನಮೆಂಟ್ ಪದೇ ಪದೇ ಮೈಂಡ್ ಖಾಲಿ ಬಿಡಲಾರ್ದಂಗೆ ಓಡಾಡ್ತಾ ಇತ್ತು. ಇಲ್ಲಿಗೆ ಈ ಭಾಗ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಇದ್ರ ಮುಂದಿನ ಭಾಗ ಮತ್ತೆ ಹೇಳ್ತೀನಿ. ಮೊದಲನೇ ಭಾಗದಲ್ಲಿ ನಿನಗೆ ಮತ್ತೊಮ್ಮೆ ಒಳ್ಳೆಯವನಾಗೋ ಅವಕಾಶ ಇದೆ ಅಂತ ರಹೀಮ್ ಖಾನ್ ಹೇಳಿರ್ತಾರೆ. ಹಸನ್ಗೂ ಅಮೀರ್ಗೂ ಮಧ್ಯ ಜಗಳ ಎಲ್ಲಿ ಬರುತ್ತೆ, ಅವರಿಬ್ಬರು ಏನಕ್ಕೆ ದೂರ ಆಗ್ತಾರೆ, ಇದೆಲ್ಲ ಇಲ್ಲಿವರೆಗೂ ನೋಡಿದ್ರೆ ಎಲ್ಲೂ ಗೊತ್ತಾಗಿಲ್ಲ ಅಲ್ಲ. ಇಷ್ಟಕ್ಕೂ ಈ ಹಸನ್ ಯಾರು, ಇದು ಕೂಡ ದೊಡ್ಡ ಟ್ವಿಸ್ಟ್. ಹಾಗೆ ಈ ಗಾಳಿಪಟದ ಟೂರ್ನಮೆಂಟ್ ನಡೆಯುತ್ತಾ, ಅದರಲ್ಲಿ ಅಮೀರ್ ಗೆಲ್ತಾನ, ಆಸಿಫ್ ಏನು ಮಾಡ್ತಾನೆ ಹಸನ್ಗೆ, ಇದೆಲ್ಲ ಮುಂದೆ ಎಪಿಸೋಡಲ್ಲಿ ನೋಡೋಣ. ಹೋಪ್ ಯು ವಿಲ್ ಎಂಜಾಯ್ ದಿಸ್ ಸ್ಟೋರಿ. ಮತ್ತು ಆ್ಯಸ್ ಯೂಶ್ವಲ್ ನಾನು ಕತೆ ರೂಪದಲ್ಲಿ ತಲುಪಿಸೋ ಪ್ರಯತ್ನ ಮಾಡ್ತಿದ್ದೀನಿ ಹೊರತು ನನ್ನ ಭಾಷೆ ಮೇಲೆ ಹಿಡಿತಾ ಇರೋದಾಗಲಿ, ಇಂಗ್ಲೀಷ್ ಪದಗಳನ್ನ ಬಳಸೋದಾಗಲಿ ಅಥವಾ ತುಂಬ ಪ್ರೊಫೆಷ್ನಲ್ಲಾಗಿ ಹೇಳೋದಕ್ಕಾಗಲಿ ನಾನು ಪ್ರಯತ್ನ ಪಟ್ಟಿಲ್ಲ. ನಾವು ನಿಮ್ಮ ಜೊತೆ ಕೂತು ಮಾತಾಡಿದ್ರೆ ಯಾವ ರೀತಿ ಕತೆ ಹೇಳ್ಬೋದೋ ಆ ರೀತಿಯಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಹೋಪ್ ಯು ವಿಲ್ ಎಂಜಾಯ್ ಆ್ಯಂಡ್ ಗುಡ್ ಡೇ. Space available. Single wave. Space available. Pause recording.